ಬದಿ ಬಿಡಿ, ಎರಡು ಬದಿ ಬಿಡಿ, ಎರಡು ಸೈಡ್ ಮಾಡ್ಕೊಳ್ಳಿ. ಎರಡು ಬದಿ ಮಾಡಿ. ಬಿಡ್ಲಿ ಬಿಡಿ ಬಿಡ್ಲಿ. ಸ್ವಲ್ಪ ಸೈಡ್ पुरुषोत्तमम् यो अरिष्टानि प्रणश्यन्तो धरितानि भयानि च शान्तिरस्तु शुभञ्चास्तु देवाः कुर्वन्तु मङ्गलम् आवाहित महागणपति विश्वंभराय नमः ಪ್ರಾರ್ಥಯಾಮಿ. ದೇವರನ್ನ ಪ್ರಾರ್ಥನೆ ಮಾಡುವಂತಹದ್ದು ಆ ಗಣಪತಿಯನ್ನ ವರ್ಷಕ್ಕೊಮ್ಮೆ ನಾವು ಬಿಂಬದಲ್ಲಿ ಆರಾಧನೆ ಮಾಡಬೇಕಂತ ಸಂಕಲ್ಪ ಮಾಡಿ 26ನೇ ವರ್ಷದ ಈ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬಿಂಬೋಸಿ ಪ್ರತಿಬಿಂಬೋಸ್ತಿ ಅಂತ ದೇವರನ್ನ ನಾವು ಈ ಮೂರ್ತಿಯಲ್ಲೇ ಯಾಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ ದೇವರು ಬಿಂಬ ಅಂತೆ, ನಾವು ಪ್ರತಿಬಿಂಬರು ಅಂತ. ಆ ಬಿಂಬದಲ್ಲಿ ದೇವರನ್ನ ನಾವು ಆವಾಹನೆ ಮಾಡಿ ನಾವು ಆರಾಧನೆ ಮಾಡಿದಾಗ ನಮಗೆ ಪರಿಪೂರ್ಣ ಅನುಗ್ರಹ ಆಗ್ತದೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳಿದ್ರೆ ಕನ್ನಡಿಯಲ್ಲಿ ಬಿಂಬವನ್ನ ನಾವು ನಿಂತಾಗ ಕನ್ನಡಿಯಲ್ಲಿ ಎದುರು ನಿಂತಾಗ ನಮ್ಮ ಪ್ರತಿಬಿಂಬ ನಮ್ಗೆ ಕಾಣ್ತದೆ. ಯಾಕೆ ಹೇಳಿದ್ರೆ ಬಿಂಬ ಪ್ರತಿಬಿಂಬ ಅಂತೆ. ಹಾಗಿರುವಾಗ ದೇವತೆಗಳು ಬಿಂಬ, ನಾವು ಪ್ರತಿಬಿಂಬರಂತೆ.
ಕನ್ನಡಿ ಮುಂದೆ ನಾವು ಚಂದ ಮಾಡ್ಕೊಂಡು ಹೋದಾಗ ನಮಗೆ ಚಂದ ಆಗುದಷ್ಟೇ ಕನ್ನಡಿ ಚಂದ ಆಗುವುದಲ್ಲ. ಹಾಗೆ ದೇವರಿಗೆ ನಾವು ಆರಾಧನೆ ಮಾಡಿದಾಗ ದೇವರು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತೆ. ನಮಗೆ ಅದನ್ನ ಏನು ನಾವು ಅನುಗ್ರಹ ಆರಾಧನೆ ಮಾಡ್ತದನ್ನೆಲ್ಲ ಆ ಗಣಪತಿ ನಮಗೆ ವಿಶ್ವಂಬರು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅಂತ. ಕಲಿಯುಗದಲ್ಲಿ ವಿಶೇಷವಾಗಿ ಹೆಸರಾಗಿ ವಿಘ್ನರಾಜ ಅಂತ, ವಿಘ್ನಕರ್ತ, ವಿಘ್ನ ಅಪಹರ್ತ ಅಂತ. ವಿಘ್ನವನ್ನು ಕೊಡುವ ಶಕ್ತಿಯು ಗಣಪತಿ ಉಂಟಂತೆ. ಅವನ ಆರಾಧನೆ ಮಾಡಿದಾಗ ಎಂತ ಬರುವ ವಿಘ್ನ ಇದ್ರೂ ಅದನ್ನು ಪರಿಹಾರ ಮಾಡಿ ಸರ್ವ ಕಾರ್ಯ ಸರ್ವದ ಎಲ್ಲ ಕೆಲಸದಲ್ಲೂ ಜಯ ತಂದು ಕೊಡುವಂತ ಶಕ್ತಿಯು ಆ ಗಣಪತಿಗೆ ಉಂಟು ಹೇಳ್ತಾರೆ. ಆ ಗಣಪತಿ ಹೆಸರೇ ಹಾಗೆ ಅಂತೆ, ಆದಿಪೂಜಿತ ಅಂತ. ಮೊದಲನೇದಾಗಿ ಅವನ್ನ ಆರಾಧನೆ ಮಾಡಬೇಕಂತ. ಅವನ ಆರಾಧನೆ ಮಾಡಿಕೊಂಡು ಮುಂದೆ ಹೋದಾಗ ನಮಗೆಲ್ಲ ಇಷ್ಟಾರ್ಥ ಮದುವೆ ಪೂಜೆಗೆ ನಮ್ಮ ಸತ್ಫಲವನ್ನೆಲ್ಲ ಮಹಾತ್ಮ ಅನುಗ್ರಹ ಮಾಡ್ತಾನೆ ಅಂತ. ಆಗಿರುವಾಗ ವಿಶೇಷವಾಗಿ ಗಣಪತಿಯನ್ನ ಗಣಹೋಮದ ಮುಖಾಂತರವಾಗಿ ಆರಾಧನೆ ಮಾಡಿದ್ದೇವೆ. ಬಿಂಬದಲ್ಲಿ ಆ ಚೈತನ್ಯವನ್ನು ಕೊಟ್ಟು ಅಲ್ಲಿ ಆರಾಧನೆ ಮಾಡಿದ್ದೇವೆ. ಪ್ರಾತಃ ಪೂಜೆ ಮಾಡಿ ಮಧ್ಯಾಹ್ನ ಪೂಜೆಯನ್ನು ಈಗ ಮಧ್ಯಾಹ್ನ ಕಾಲದಲ್ಲಿ ಮಾಡಿದ್ದೇವೆ. ಇನ್ನು ಸಂಜೆ ವಿಸರ್ಜನೆ ಕಾಲದಲ್ಲಿ ರಂಗಪೂಜೆ ಸಹಿತವಾಗಿ ಆ ಸಾಯಂಕಾಲ ಪೂಜೆಯನ್ನು ಮಾಡಿ ಮತ್ತೆ ಬಿಂಬವನ್ನು ವಿಸರ್ಜನೆ ಮಾಡುವ ಕಾರ್ಯಕ್ರಮ ಇದೆ. ದೇವರನ್ನ ಪ್ರಾರ್ಥನೆ ಮಾಡೋದು ಎಲ್ಲ ಭಕ್ತರು ಸೇರಿಕೊಂಡು ಮಾಡಿ ಒಂದು ಎಲ್ಲ ಸತ್ಕಾರ್ಯವನ್ನ ಬಿಂಬದಲ್ಲಿ ಗಣಪತಿ ಸದನ ವಿಶೇಷವಾಗಿ ಸ್ವೀಕರಿಸಿ ಅವನ ಅಂತರ್ಗತ ವಿಶ್ವಂಬರ ಪರಮಾತ್ಮ ಎಲ್ಲರಿಗೂ ಸಹ ಮಂಗಳವನ್ನ ಆ ಗಣಪತಿ ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡಿ ಎಲ್ಲ ಒಂದು ಸತ್ಫಲಗಳುಂಟು. ಅದನ್ನ ಎಲ್ಲ ಭಕ್ತರಿಗೂ ಅವರವರ ಕುಟುಂಬಕ್ಕೆಲ್ಲ ದೇವರು ಅನುಗ್ರಹಿಸಿ ವಿಶೇಷವಾಗಿ ಸೇವೆಯಲ್ಲಿ ಕೊಟ್ಟದ್ದೆಲ್ಲರಿಗೂ ಆ ಸೇವೆಯ ಸತ್ಫಲವನ್ನು ಸಹ ದೇವರು ಅನುಗ್ರಹ ಮಾಡಬೇಕಂತ ದೇವರನ್ನ ಪ್ರಸನ್ನ ಕಾಲದಲ್ಲಿ ಮಂತ್ರಾಕ್ಷತೆ ಹಾಕಿ ಪ್ರಾರ್ಥನೆ ಮಾಡೋದು. ಭಾವಾಯಿತ ಮಾ ವಿಶ್ವಂಬರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದಾನ್ಯ ಗೋವಿಂದ.